ಆ ಒಂದು ವೇದಿಕೆಯನ್ನ ಮಾಡಿ ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ನಮ್ಮನ್ನೆಲ್ಲರನ್ನು ಕರೆದಿರೋದು ಒಂದು ಹೆಮ್ಮೆಯ ವಿಷಯವೇ ಸರಿ. ಹರಿ ಸರ್, ನಿಮ್ಗೊಂದು ನಾನು ಚಿಕ್ಕದಾಗಿ ನಿಮ್ ಬಗ್ಗೆ ಒಂದು ಬರೆದಿದ್ದೀನಿ. ನಿಮ್ಗೆಲ್ಲ ಸರಿ ಅನ್ಸಿದ್ರೆ ನೀವೆಲ್ಲ ಚಪ್ಪಾಳೆ ಹೊಡಿಬೇಕು. ಹೊಡಿತೀರಾ? ಇಲ್ಲಿ ಬರೀ ನಮ್ಮ ಹೆಣ್ಣು ಮಕ್ಕಳಷ್ಟೇ, ಹಿಂದೆ ಅಷ್ಟು ಜನ ಗಂಡು ಮಕ್ಕಳಿದ್ದಾರೆ. ರೆಸ್ಪಾಂಡ್ ಮಾಡ್ಬೇಕಪ್ಪ. ಮಾಡ್ತೀರಲ್ಲ? ಮಾನವೀಯತೆಯ ಹ್ಯಾರಿಸ್ ನೀವು, ಪ್ರೇಮದ ಹ್ಯಾರಿಸ್ ನೀವು, ಹಿಂದುವಿನ ಹ್ಯಾರಿಸ್ ನೀವು, ಕ್ರೈಸ್ತರ ಹ್ಯಾರಿಸ್ ನೀವು, ಮುಸಲ್ಮಾನರ ಹ್ಯಾರಿಸ್ ನೀವು, ಭೇದ ಭಾವವಿಲ್ಲದ ಹ್ಯಾರಿಸ್ ನೀವು, ಭಗವಂತನ ಹ್ಯಾರಿಸ್ ನೀವು, ಸ್ಪರ್ಶ ಸ್ಪುರ್ಷರ ಹ್ಯಾರಿಸ್ ನೀವಲ್ಲ, ಗೀತೆಯ ಹ್ಯಾರಿಸ್ ನೀವು, ಭಗವದ್ಗೀತೆಯ ಹ್ಯಾರಿಸ್ ನೀವು, ಕುರಾನಿನ ಹ್ಯಾರಿಸ್ ನೀವು, ಬೈಬಲ್ನ ಹ್ಯಾರಿಸ್ ನೀವು, ಸಂವಿಧಾನದ ಹ್ಯಾರಿಸ್ ನೀವು, ನಮ್ಮೆಲ್ಲರ ಹ್ಯಾರಿಸ್ ನೀವು, ಶಾಂತಿನಗರದ ಅಭಿಮಾನದ ಹ್ಯಾರಿಸ್ ನೀವು, ನಮ್ಮಂತ ಎಲ್ಲ ಹೆಣ್ಣು ಮಕ್ಕಳ, ಶಾಂತಿನಗರದ ಪ್ರತ್ಯೇಕವಾಗಿ ಹೆಣ್ಣು ಮಕ್ಕಳ ಶಕ್ತಿ ನೀವು ಹ್ಯಾರಿಸ್. ಆ ಸಂವಿಧಾನವನ್ನ ನಿಜವಾಗ್ಲೂ ಇಲ್ಲಿ ಪ್ರತಿ ಅಕ್ಷರದಲ್ಲಿ ನೀವು ಆಚರಿಸಿದ್ದೀರಾ ಹ್ಯಾರಿಸ್. ಹ್ಯಾಟ್ಸ್ ಆಫ್ ಟು ಯು. ಐ ಆಮ್ ವೆರಿ ಪ್ರೌಡ್. ಕಾಲೇಜ್ಗೆ ಹೋಗೋ ಹೆಣ್ಮಕ್ಳು, ಮನೆಯಲ್ಲಿರೋ ಮಹಿಳೆಯರು ಎಲ್ಲೋ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಫ್ರೆಂಡ್ ಆಗೋದು. ಅವನೇನ್ ಮಾಡ್ತಾನೆ? ಅವನೇನ್ ನಮ್ಮವನಲ್ಲ, ಇನ್ಸ್ಟಾಗ್ರಾಮ್ ಫ್ರೆಂಡ್ ಅಷ್ಟೇ. ಯಾವ ಮಟ್ಟಕ್ಕೆ ಫ್ರೆಂಡ್ ಆಗ್ತಾರೆ ಅಂತಂದ್ರೆ ಸಂಸಾರನೂ ಕೆಡ್ಸಿರ್ತಾರೆ. ಅವಳು ಗಂಡನ್ನು ಬಿಟ್ಟು ಹೋಗಕ್ ರೆಡಿ ಆಗ್ಬಿಟ್ಟಿರ್ತಾಳೆ. ಕರ್ಕೊಂಬಂದು ಬೆಂಗಳೂರಲ್ಲಿಟ್ಟು ಕಡೆಗೆ ಅವಳನ್ನ ಬಿಟ್ಬಿಟ್ಟು ಬೀದಿ ಪಾಲ್ ಮಾಡಿ ಕಡೆಗೆ ಆಯೋಗಕ್ಕೆ ಬರ್ತಾಳೆ ಅವಳು. ಯಾರೇ ಗೊತ್ತಿಲ್ಲದೆ ಇರೋರ್ನ ಫ್ರೆಂಡ್ ಮಾಡ್ಕೊಳ್ಬೇಡಿ. ನಿಮ್ ಮನೇಲಿ ಹೆಣ್ಮಕ್ಳಿಗೆ, ಕಾಲೇಜ್ ಹೋಗೋ ಹೆಣ್ಮಕ್ಳಿಗೆ ಹೇಳಿ, ಯಾರೇ ಸ್ನೇಹಿತರಾದ್ರೂ ಯಾವುದೇ ಫೋಟೋ ಶೇರ್ ಮಾಡಬೇಡಿ, ಯಾವುದೇ ವಿಡಿಯೋ ಶೇರ್ ಮಾಡಬೇಡಿ. ಇವತ್ತು ಏನು ಬ್ಲಾಕ್ ಮೇಲಿಂಗ್ ಅಂತಂದ್ರೆ ಮೊಬೈಲ್ ಅಲ್ಲಿ ಅಂತಂದ್ರೆ ನಿಮ್ ಫೋಟೋಸ್, ನಿಮ್ ವಿಡಿಯೋಗಳು, ನೀವು ಜೊತೆ ಎಲ್ಲರೂ ಹೋಗಿದ್ರೆ ಆ ವಿಡಿಯೋಗಳು ನಿಮ್ಗೆ 6 ತಿಂಗಳಾದ್ಮೇಲೆ ಬ್ಲಾಕ್ ಮೇಲ್. ಅದು ಎಂತವ್ರೇ ಆಗಿರ್ಲಿ, ನೀವು ಫೋಟೋ ವಿಡಿಯೋ ಮಾತ್ರ ಶೇರ್ ಮಾಡಬೇಡಿ. ನಿಮ್ಮವ್ರಲ್ಲ. ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಫ್ರೆಂಡ್ಸ್ ನಮ್ಮವ್ರಲ್ಲ. ಬಹಳ ಹುಷಾರಾಗಿರ್ಬೇಕು. ಆ ತರ ಕ್ರೈಮ್ ಆದ್ರೆ, ಏನಾದ್ರೂ ನಿಮ್ ಮೊಬೈಲ್ ಇಂದ ಯಾರು ಕ್ರೈಮ್ ಮಾಡಿದ್ರೆ ನೀವು ಯಾವ ನಂಬರಿಗೆ ಫೋನ್ ಮಾಡ್ಬೇಕು? ಇಲ್ಲ, ಇದನ್ನ ನೀವು ಹೇಳಿದ್ರೆ ಹ್ಯಾರಿಸ್ ಸರ್ ಹತ್ರ ನಿಮ್ಗೆ ಗಿಫ್ಟ್ ಪ್ರೈಸ್. ಎಕ್ಸಾಕ್ಟ್ಲಿ. ಎದಳಿ ಚಪ್ಪಾಳೆ ಫಾರ್ ಹರ್. 1930. ಎಷ್ಟು? 1930. ಎಲ್ಲ ನೀವು ಫೀಡ್ ಮಾಡ್ಕೊಂಡ್ಬಿಡಿ. 1930-112. ಇನ್ನೊಂದು ಮಕ್ಕಳ ಹೆಲ್ಪ್ ಲೈನ್ 1098. ಯಾವ್ದಾದ್ರು ಮಕ್ಕಳಿಗೆ ಯಾವ್ದೋ ಶಾಲೆಯಲ್ಲಿ ಟೀಚರು ಅಥವಾ ವಾಚ್ಮ್ಯಾನು, ಅಥವಾ ನೀವು ಎಲ್ಲೇ ಒಂದು ಪೊಲೀಸ್ ಸ್ಟೇಷನ್ ಹೋದ್ರು ಒಂದು ಹೆಣ್ಣು ಮಗಳು ಯಾರೋ ಪೊಲೀಸ್ ಅವರು, ಎಸ್ಪೆಷಲಿ 18 ವರ್ಷದ ಕೆಳಗಡೆ ಇರೋ ಮಗಳಿಗೆ ಏನಾದ್ರೂ ಅಬ್ಯೂಸ್ ಮಾಡೋದು ಅಥವಾ ಹಿಡ್ಕೊಳ್ಳೋದು, ಮುಟ್ಟೋದು, ಏನಾದ್ರೂ ಮಾಡಬಾರದ್ದು, ಏನಾದ್ರೂ ಮಾಡಿದ್ರೆ ಯಾವ ನಂಬರಿಗೆ ಮಾಡ್ತೀರಾ? 10, 9, 8. 10ನೇ ಕ್ಲಾಸು, 9ನೇ ಕ್ಲಾಸು, 8ನೇ ಕ್ಲಾಸು ನೆನ್ಪಿಟ್ಕೊಳ್ಳಿ. 10, 9, 8. ಸೊ 3 ನಂಬರ್ಗಳನ್ನ ನೀವು ನೆನ್ಪಿಟ್ಕೋಬೇಕು. ಒಂದು 112, ಎರಡನೇದು 1930, ಮೂರನೇದು 10, 9, 8. ಸೊ ಎಲ್ಲರೂ ಖುಷಿ ಖುಷಿಯಿಂದ ನಗ್ನಗ್ತಾ ಶಾಂತಿನಗರದ ಹೆಣ್ಮಕ್ಳು ಸುಖವಾಗಿರಿ ಅಂತ ಹಾರೈಸ್ತಾ, ಸಂವಿಧಾನದ ಹ್ಯಾರಿಸ್ ನೀವು, ನಮ್ಮೆಲ್ಲರ ಹೆಮ್ಮೆಯ ಹ್ಯಾರಿಸ್ ನೀವು, ನನ್ನನ್ನ ಕರೆದಿದ್ದಕ್ಕೆ ಅಭಿನಂದನೆಗಳನ್ನ ಹೇಳ್ತಾ, ಐ ಲವ್ ಯು ಸರ್. ಐ ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. बेंगलुरु के शांतिनगर के एमएलए यानी हारिस ने अपनी मां की याद में इंसानियत की एक बड़ी खिदमत अंजाम दी है। जी हां दोस्तों, मां की ममता, मां की अजमत को ध्यान में रखते हुए एमएलए यानी हारिस ने इंसानियत की एक बड़ी खिदमत अंजाम दी है। अपनी मां सुरैया नलपाड़ की याद में एमएलए यानी हारिस ने सुरैया स्त्री शक्ति सेल्फ हेल्प ग्रुप कायम किया है। हर ग्रुप को 10,000 रुपये का अतिया देते हुए खवातीन के 10 ग्रुप्स कायम किए हैं और आने वाले दिनों में
500 ग्रुप्स कायम करने का मंसूबा रखते हैं। इन ग्रुपों को न सिर्फ अपनी जानिब से बल्कि हुकूमत की जानिब से माली मदद फराहम करने का यने हारिस ने भरोसा दिया। 25,000 ಸಾಲ ಕೊಡಿಸುವಂತ ಕೆಲಸ ನಾನು ಮಾಡ್ತೀನಿ। ಸೊ ಇದು ಬೆಳಿಬೇಕು। मां की याद में वुमेन एम्पावरमेंट की स्कीम शुरू किए जाने पर एमएलए यानी हारिस की हर जानिब से सताइश की जा रही है। कहते हैं अपने बच्चों को अजाबों से बचा लेती है, अपने बच्चों को अजाबों से बचा लेती है, माँ दुआ करके खुदा को भी मना लेती है। जी हाँ दोस्तों, एमएलए यानी हारिस अपनी माँ की याद को ताज़ा रखने के लिए इंसानियत के काम अंजाम देने का इरादा रखते हैं। आपने इस मौके पर दूसरों को भी नसीहत की कि वो अपने माँ बाप की कदर करें, माँ बाप जब तक जिंदा हैं उनकी खूब खिदमत करें। ಸೊ ನಾವೆಲ್ಲ ಒಳ್ಳೆ ಮನುಷ್ಯರಾಗುವಂತ ಪ್ರಯತ್ನ ಮಾಡೋಣ। तो दोस्तों, एमएलए यानी हारिस इन दिनों अपने हल्के शांति नगर में इंसानियत का त्यौहार मना रहे हैं। फेस्टिवल ऑफ ह्यूमैनिटी मानवीयत हब्बा मना रहे हैं। इस मौके पर 10 जनवरी जुमे की शाम वुमेन्स डे यौम ख़वातीन की एक यादगार तकरीब मुनक़द हुई। इस जश्न में कर्नाटक स्टेट वुमेन कमीशन की चेयरपर्सन डॉक्टर नागलक्ष्मी चौधरी, कर्नाटक स्किल डेवलपमेंट कॉरपोरेशन की चेयरपर्सन कांता नायक, साबिक एमएलए सौम्या रेड्डी, साबिक मेयर जी पद्मावती, यूथ कांग्रेस के लीडर और एमएलए यानी हारिस के फर्जंद मोहम्मद नलपाड, आला पुलिस ऑफिसरान, एसीपी प्रियादर्शनी और एसीपी गीता व दीगर अहम शख्सियात ने इस तकरीब में शिरकत की। वुमेन्स डे सेलिब्रेशन के मौके पर खवातीन की तरक्की, खवातीन की हौसला अफजाई, वुमेन एम्पावरमेंट के सिलसिले में काफ़ी कीमती बातें, मोटिवेशनल बातें इस प्रोग्राम में कही गईं। शांति नगर के नंदन फुटबॉल ग्राउंड में हुई इस खूबसूरत शाम में, इस मस्तानी दीवानी शाम में मशहूर सिंगर्स रिहाना राज और दिव्या रामचंद्रा ने कन्नड़ा हिंदी तमिल मलयालम के गीत पेश करते हुए इस पूरी महफिल में रंग जमाया, खुशी व वलवला पैदा किया। डॉक्टर नागलक्ष्मी चौधरी ने यानी हारिस के सिलसिले में एक पोयम पेश की जो काफी दिलचस्प रही। जुनूबी हिंद न्यूज रिपोर्ट। ಭಗವಂತ ಅವರಿಗೆ ಒಳ್ಳೇದು ಮಾಡಲಿ, ಅವರಿಂದ ಸಾವಿರಾರು ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಸ್ತ್ರೀ ಶಕ್ತಿ ಗುಂಪನ್ನ ಲಾಂಚ್ ಮಾಡಿದೀವಿ. ಜಸ್ಟ್ ಇದು ಒಂದು ಕಾರ್ಯಕ್ರಮ, ಭಗವಂತ ಆಯುಷ್ ಕೊಟ್ರೆ ಇನ್ನು ಸುಮಾರು ಕಾರ್ಯಕ್ರಮಗಳನ್ನ ಅವ್ರ ಹೆಸರಲ್ಲಿ ಮಾಡಬೇಕು ಅನ್ನೋ ಆಸೆ ಮನಸ್ಸಲ್ಲಿದೆ. ಅದು ಅವರಿಗೆ ಅದರ ಪ್ರತಿಫಲ ಸಿಗಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಇರೋದ್ರಿಂದ, ಹಾಗಾಗಿ ಈ ಸ್ತ್ರೀ ಶಕ್ತಿ ಗುಂಪು ಬಹುಶಃ ನನ್ನ ಕ್ಷೇತ್ರದಲ್ಲಿ ಒಂದು 500 ಗುಂಪು ಆಗ್ಬೇಕು ಅನ್ನೋದು ನನ್ನ ಆಸೆ. ಜಸ್ಟ್ ಪ್ರಾರಂಭ, ಮೈಕ್ರೋ ಫೈನಾನ್ಸಿಂಗ್ ಇದನ್ನ ಶಾಂತಿನಗರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಪ್ರತಿಯೊಬ್ಬರಿಗೂ ತಲುಪಬೇಕು. 10 ಜನರ ಗುಂಪನ್ನ ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರ ಕೂಡ ಸ್ತ್ರೀ ಶಕ್ತಿ ಗುಂಪಿಗೆ ಬಹಳಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಆ ಪ್ರೋತ್ಸಾಹವನ್ನ ಮುಂದುವರಿಸ್ತಾ ನಾವು ಇವತ್ತು ಈ ಸಂಘಕ್ಕೆ 10,000 ರೂಪಾಯಿ ಇಮಿಡಿಯೇಟ್ ಫಂಡ್ ಅನ್ನ ಕೊಡ್ತಾ ಇದ್ದೀವಿ. ನೀವು ಒಂದ್ 2-3 ತಿಂಗಳು ನಿಮ್ಮ ಆ ಗುಂಪನ್ನ ನಡೆಸ್ಕೊಂಡು ಹೋಗಿ ಸೀರಿಯಸ್ ಆಗಿ ಮಾಡುವಂತವರಿಗೆ ಅವ್ರಿಗೆ ಸಹಾಯ ಮಾಡ್ಲಿಕ್ಕೆ ಮತ್ತೆ ಫೈನಾನ್ಸ್ ಲೋನ್ ಅನ್ನ ಕೊಡಿಸ್ತೀನಿ. ಜೊತೆಗೆ ಸರ್ಕಾರದ ಕಾರ್ಯಕ್ರಮನೂ ಅದ್ರ ಜೊತೆ ರೂಪಿಸ್ತೀವಿ ನಾವು. ಸೊ ಹಾಗಾಗಿ ವುಮೆನ್ ಎಂಪವರ್ಮೆಂಟ್ ನಿಜವಾದ ರೀತಿಯಲ್ಲಿ ಆಗುತ್ತೆ. ಡಾಕ್ಟರ್ ನಾಗಲಕ್ಷ್ಮಿ ಅವರು ಹೇಳಿದ್ರು ಪರ್ಸಲ್ಲಿ ಏನಿರಬೇಕು ಅಂತ. ನಿಜ, ದುಡ್ಡಿದ್ರೇನೆ ಪರ್ಸಲ್ಲಿ ಎಂಪವರ್ಮೆಂಟ್ ಬರೋದು. ಆ ದುಡ್ಡಿರೋಕ್ಕಿಂತ ಮೊದಲು ನನ್ನ ಕ್ಷೇತ್ರದಲ್ಲಿ ಶಾಸಕನಾಗಿ
ಮೊದಲನೇ ದಿನದಿಂದ ಇವತ್ತುವರೆಗೂ ಇನ್ನಿರೋವರೆಗೂ ನನ್ನ ಪ್ರಯತ್ನ ವಿದ್ಯಾಭ್ಯಾಸ, ಪ್ರತಿಯೊಬ್ಬರಿಗೂ ವಿದ್ಯಾಭ್ಯಾಸ ಸಿಗಬೇಕು, ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ. ನನ್ನ ಕ್ಷೇತ್ರದಲ್ಲಿ ಕಾಲೇಜ್ ಇರಲಿಲ್ಲ, ಸರ್ಕಾರಿ ಕಾಲೇಜ್ ಇರಲಿಲ್ಲ. ಸ್ವತಂತ್ರದ ನಂತರ ಕೊನೆ ಲಾಸ್ಟ್ 4 ವರ್ಷವರೆಗೂ ಬಹಳ ಸಂತೋಷದಿಂದ ನನ್ನ ಕ್ಷೇತ್ರದಲ್ಲಿ ಇವತ್ತು ಡಿಗ್ರಿ ಕಾಲೇಜ್ ಇದೆ, ಅಲ್ಲಿ ಫ್ರೀಯಾಗಿ ನಾವು ಎಲ್ರಿಗೂ ವಿದ್ಯಾಭ್ಯಾಸ ಕೊಡುವಂತ ಕೆಲಸ ಮಾಡ್ತಾ ಇದ್ದೀವಿ. ಹಾಗಾಗಿ ಪ್ರತಿಯೊಬ್ಬರಿಗೂ ವಿದ್ಯಾಭ್ಯಾಸ ಸಿಗಬೇಕು, ಅದ್ರ ಜೊತೆಯಲ್ಲಿ ಅವರಿಗೆ ಶಕ್ತಿ ಸಿಗಬೇಕು, ಮಹಿಳೆಯರಿಗೆ ವಿಶೇಷವಾದಂತ